ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನೊಂದು ವಿಶೇಷವಾದ ಧನಾಕರ್ಷಣೆ ಜನಾಕರ್ಷಣೆ, ನಿಮ್ಮ ಹಣ ಉಳಿತಾಯ ಆಗಬೇಕು, ಅದಕ್ಕೊಂದು ವಿಶೇಷವಾದೊಂದು ಹುಣ್ಣಿಮೆಯ ತಂತ್ರವನ್ನು ನಾನು ಕೊಡ್ತೇವೆ. ನೋಡಿ, ಈ ಬಾರಿಯ ಹುಣ್ಣಿಮೆ ಬಹಳವಾದ ಒಂದು ವಿಶೇಷ. ಯಾಕಂದರೆ ಅಲ್ಲಿ ಗುರು ಪೌರ್ಣಮಿ ಕೂಡ ಇದೆ, ಅಂದರೆ ಗುರು ಹುಣ್ಣಿಮೆ ಕೂಡ ಇದೆ. ಇವತ್ತು ನಾನು ಹೇಳ್ತಕ್ಕಂಥ ಈ ತಂತ್ರವನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮಲ್ಲಿ ಹಣ ಉಳಿತಾಯ ಆಗುತ್ತೆ. ಸೊ ರೊಟೇಷನ್ ಆಗುತ್ತೆ. ಅದೇ ರೀತಿ ಉಳಿತಾಯ ಮತ್ತು ರೊಟೇಷನ್ ಅಂದರೆ ಹಣ ಸಂಚಯ ಕೂಡ ಆಗುತ್ತೆ. ವಿಶೇಷವಾಗಿ ಭಾನುವಾರ ಗುರು ಹುಣ್ಣಿಮೆ ಇದೆ, ಆವತ್ತು ಈ ತಂತ್ರವನ್ನು ಮಾಡಿ ನೋಡಿ. ತುಂಬ ಸುಲಭವಾದ ಸರಳವಾದ ತಂತ್ರ ಇದು. ಆವತ್ತು ನೀವು ಎಲ್ಲಾದರೂ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಅರಳಿ ಮರ ಅಂದರೆ ಅಶ್ವತ್ಥ ಮರದ ಹತ್ರ ಹೋಗಿ, ಅಶ್ವತ್ಥ ಮರದ ಹತ್ರ ಹೋಗಿ, ಯಾವತ್ತು ಗುರು ಹುಣ್ಣಿಮೆ ಕೂಡ ಇದೆ ನೆನಪಿಟ್ಕೊಳ್ಳಿ. ಅಲ್ಲಿ ಆ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆಯನ್ನು ಬಂದು ಅದರಿಂದ ಒಂದು ಮೂರು ಎಲೆಯನ್ನು ಕಿತ್ಕೊಂಡು ಬನ್ನಿ. ಅಂದರೆ ಕೆಳಗೆ ಬಿದ್ದಿರ್ತಕ್ಕಂಥದ್ದಲ್ಲ, ಆ ಮರದಿಂದ ಅದನ್ನು ಕಿತ್ಕೊಂಡು ತರಬೇಕು. ಕಿತ್ಕೊಂಡು ಬಂದು ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು, ಸ್ವಲ್ಪ ಗಂಗಾಜಲ ಇದ್ದರೆ ಅದಕ್ಕೆ ಪ್ರೋಕ್ಷಣೆ ಮಾಡಿ ಅದನ್ನು ಚೆನ್ನಾಗಿ ತೊಳೆದು ದೇವರ ಕೋಣೆಯಲ್ಲಿಟ್ಟು ಅರಶಿನದಿಂದ, ಯಾಕಂದರೆ ಗುರುವಿನ ತತ್ವ ಬರುತ್ತೆ ಅಲ್ಲಿ ನೋಡಿ, ಗುರು ಹುಣ್ಣಿಮೆ ಇದೆ, ಅರಶಿನದಿಂದ ಅದರಲ್ಲಿ ಸ್ವಸ್ತಿಕ್ ಮತ್ತು ಶ್ರೀಮನ್ನು ಬರಿಬೇಕು. ಸ್ವಸ್ತಿಕ್ ನಿಮ್ಗೆ ಗೊತ್ತಿದೆ ಯಾವ ರೀತಿ ಬರಿಬೇಕು ಅಂತ. ಸ್ವಸ್ತಿಕ್ ಮತ್ತು ಶ್ರೀಮನ್ನು ಆ ಅರಳಿ ಮರದ ಎಲೆಯಲ್ಲಿ ಯಾವುದರಲ್ಲಿ ಬರಿಬೇಕು? ಅರಶಿನದ ಕೊಂಬಿನ ಹುಡಿಯಿಂದ ಬರಿಬೇಕು. ಅದು ಒರಿಜಿನಲ್ ಅರಶಿನ ಕೊಂಬು ಆಗಿರಬೇಕು. ಆ ಅರಶಿನ ಕೊಂಬು ಹುಡಿಯಿಂದ ನೀವು ಸ್ವಲ್ಪ ನೀರು ಹಾಕಿ ಅದನ್ನು ಪೇಸ್ಟ್ ರೀತಿ ಮಾಡಿ ಸ್ವಸ್ತಿಕ್ ಮತ್ತು ಶ್ರೀಮ್ ಎಂದು ಬರಿಬೇಕು. ದೇವರ ಹತ್ರ ಪ್ರಾರ್ಥನೆ ಮಾಡಿ, ನಮ್ಮ ಹಣ ಉಳಿಯಲಿ, ಎಲ್ಲ ಮೂಲಗಳಿಂದ ಧನಾಕರ್ಷಣೆ ಆಗಲಿ, ಜನಾಕರ್ಷಣೆ ಆಗಲಿ, ನಮ್ಮ ವ್ಯಾಪಾರ ಚೆನ್ನಾಗಿ ಬರಲಿ ಅಂತ. ನೀವು ವ್ಯಾಪಾರ ಮಾಡೋಂಥ ಸ್ಥಳದಲ್ಲಿ ನಿಮ್ಮ ಡ್ರೈವರ್ ಏನಿದೆ, ಕ್ಯಾಶ್ ಡ್ರೈವರ್, ಅದರಲ್ಲಿ ಅದನ್ನು ಇಡಬೇಕು. ಸೊ ನಾವು ಮನೆಯಲ್ಲಿ ಕೂಡ ಇಡ್ಬೋದು. ನೀವು ಹಣ ಇರ್ತಕ್ಕಂಥ ಸ್ಥಳದಲ್ಲಿ ಅದನ್ನು ಇಡ್ಬೋದು. ಸೊ ಬೇರೆ ಏನಾದರೂ ನೀವು ರೂಮಲ್ಲಿದ್ದರೆ, ನಿಮ್ಮ ಸ್ವಂತ ಮನೆಯಿಲ್ಲ ರೂಮಲ್ಲಿದೆ, ಅವರು ಕೂಡ ಇಡ್ಬೋದು. ಯಾಕಂದರೆ ಕೆಲವರು ಕೇಳ್ತಾರೆ ನಮಗೆ ಸ್ವಂತ ಮನೆ ಇಲ್ಲ. ಸೊ ರೂಮಲ್ಲಿದ್ದವರು ಕೂಡ ನಿಮ್ಮ ಹಣ ಇರ್ತಕ್ಕಂಥ ಸ್ಥಳದಲ್ಲಿ ಇದನ್ನು ಇಡ್ಬೋದು. ಸೊ ಅರಳಿ ಮರಕ್ಕೆ ಹೋಗ್ತೀರಾ, ಅಲ್ಲಿ ಪ್ರದಕ್ಷಿಣೆ ಬಂದು ಎಲೆಯನ್ನು ಕಿತ್ಕೊಂಡು ಬರ್ತೀರಾ, ಆ ಎಲೆಯಲ್ಲಿ ಶ್ರೀ ಮತ್ತು ಸ್ವಸ್ತಿಕನ್ನು ಬರೆಯಿರಿ. ಈ ತಂತ್ರವನ್ನು ವಿಶೇಷವಾಗಿ ನೀವು ಭಾನುವಾರ ಗುರು ಹುಣ್ಣಿಮೆ ಹೊತ್ತು ಮಾಡಬೇಕು. ಸಮಯ ನಡೆಯುತ್ತೆ, ಮುಂಜಾನೆ ಹೊತ್ತು ಮಾಡಿ ಸಮಯ. ಸೊ ಈ ತಂತ್ರ ಮಾಡಿದ್ದೇ ಆದರೆ ನಿಮ್ಮಲ್ಲಿ ಹಣ ಸಂಚಯ ಆಗುತ್ತೆ. ಓಕೆ, ಇದಿಷ್ಟು ಗುರು ಹುಣ್ಣಿಮೆಯ ಹಣದ ವಿಚಾರವಾಗಿ ಒಂದು ತಂತ್ರ, ಸರಳವಾದ ತಂತ್ರ. ಸೊ ಇಷ್ಟ ಆಗಿದ್ದರೆ ವಿಡಿಯೋ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ. ಎಲ್ರಿಗೂ ಶುಭವಾಗಲಿ, ಶುಭ ದಿನ.